ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ರಜತ್ ಪಟ್ಟಿದಾರ್ ಸುನಾಮಿ ಬ್ಯಾಟಿಂಗ್, GT ಸೋಲಿಸಿ ಫೈನಲ್ಗೇರಿದಂಥ RCB. ಬೆಂಗಳೂರು ಬೌಲಿಂಗ್ ಅಬ್ಬರಕ್ಕೆ GT ಕ್ಲೀನ್ ಬೋಲ್ಡ್. ಏನಿದು ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, IPL 2026 ಕ್ವಾಲಿಫೈಯರ್ 1ನಲ್ಲಿ ಇವತ್ತು GT ಮತ್ತು ನಮ್ಮ ನೆಚ್ಚಿನ RCB ತಂಡಗಳು ಪರಸ್ಪರ ಮುಖಾಮುಖಿಯಾಗಿದ್ದವು. ಧರ್ಮಶಾಲಾದಲ್ಲಿ ನಡೆದಂಥ ಈ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದಂಥ GT ತಂಡ ಬೌಲಿಂಗ್ ಮಾಡುವಂಥ ಆಯ್ಕೆಯನ್ನು ಮಾಡಿಕೊಳ್ತು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದಂಥ RCB ತಂಡ ರಜತ್ ಪಟ್ಟಿದಾರ್ ಅವರ ಒಂದು ಅಮೋಘವಾದ ಆಟದ ನೆರವಿನಿಂದ 20 ಓವರ್ಗಳಲ್ಲಿ 5 ವಿಕೆಟನ್ನು ಕಳ್ಕೊಂಡು ಬರೋಬ್ಬರಿ 254 ರನ್ನನ್ನು ಮಾಡಿ GT ತಂಡಕ್ಕೆ 255 ರನ್ಗಳ ಬೃಹತ್ತಾದಂಥ ಟಾರ್ಗೆಟನ್ನು ನೀಡಿತ್ತು. ಈ ಟಾರ್ಗೆಟನ್ನು 255 ರನ್ಗಳ ಟಾರ್ಗೆಟನ್ನು ಬೆನ್ನತ್ತಿದಂಥ ಗುಜರಾತ್ ಟೈಟನ್ಸ್ ತಂಡ 19.3 ಓವರ್ಗಳಲ್ಲಿ 162 ರನ್ನನ್ನು ಮಾಡಿ ತನ್ನೆಲ್ಲ ವಿಕೆಟನ್ನು ಕಳ್ಕೊಳ್ತು. ಹೀಗಾಗಿ RCB ತಂಡ GT ತಂಡವನ್ನು ಬರೋಬ್ಬರಿ 92 ರನ್ಗಳಿಂದ ಸೋಲಿಸಿ ಇದೀಗ ಸತತ 2ನೇ ಬಾರಿ ಫೈನಲ್ ಅನ್ನು ಪ್ರವೇಶ ಮಾಡಿದೆ. ಜೊತೆಗೆ ಈ ಸಲವೂ ಕೂಡ ತಾವೇ ಕಪ್ಪನ್ನು ಗೆದ್ದು ಬೀಗ್ತೀವಿ ಅನ್ನುವಂಥ ಸೂಚನೆಯನ್ನು ನಮ್ಮ RCB ತಂಡ ಇಡೀ ನಮ್ಮ ಇಂಡಿಯಾಕ್ಕೆ ಕೊಟ್ಟಿದೆ. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂಥ RCBಯ ಬ್ಯಾಟಿಂಗ್ ಹೇಗಿತ್ತು ಎನ್ನುವುದನ್ನು ನೋಡ್ತಾ ಹೋದರೆ, ವಿರಾಟ್ ಕೊಹ್ಲಿ ಮತ್ತು ವೆಂಕಟೇಶ್ ಅಯ್ಯರ್ ಅವರು ಓಪನರ್ಗಳಾಗಿ ಬ್ಯಾಟಿಂಗನ್ನು ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲೂ ವೆಂಕಟೇಶ್ ಅಯ್ಯರ್ ಅವರು ಬ್ಯಾಟಿಂಗ್ ಕ್ರಮಾಂಕದಲ್ಲಿ ಮೊದಲಿಗರಾಗಿ ಬಂದು ಕೇವಲ 7 ಎಸೆತದಲ್ಲಿ 3 ಬೌಂಡ್ರಿ ಮತ್ತು 1 ಸಿಕ್ಸರ್ಗಳ ನೆರವಿನಿಂದ 19 ರನ್ ಮಾಡಿ ಔಟ್ ಆಗ್ತಾರೆ. ಜೊತೆಗೆ ವಿರಾಟ್ ಕೊಹ್ಲಿ 25 ಎಸೆತದಲ್ಲಿ 5 ಬೌಂಡ್ರಿ ಮತ್ತು 1 ಸಿಕ್ಸರ್ಗಳ ನೆರವಿನಿಂದ 43 ರನ್ ಮಾಡಿ ಔಟ್ ಆಗ್ತಾರೆ. ಜೊತೆಗೆ ಪಡಿಕ್ಕಲ್ 19 ಬಾಲ್ನಲ್ಲಿ 30 ರನ್ ಮಾಡಿದರೆ, ಅದಾದ ನಂತರ ಬಂದಂಥ ರಜತ್ ಪಟ್ಟಿದಾರ್ ಮತ್ತು ಪಾಂಡ್ಯ ನೋಡಿ, ವಿರಾಟ್ ಕೊಹ್ಲಿ ಮತ್ತು ಪಡಿಕ್ಕಲ್ ಅವರು ಒಂದೇ ಓವರ್ನಲ್ಲಿ, ಅಂದರೆ ಜೇಸನ್ ಹೋಲ್ಡರ್ ಅವರ ಒಂದೇ ಓವರ್ನಲ್ಲಿ ಇಬ್ಬರು ಕೂಡ ಔಟ್ ಆಗ್ತಾರೆ. ಆಗ ತಂಡದ ಮೊತ್ತ 94 ರನ್ಗೆ 3 ವಿಕೆಟನ್ನು ಕಳ್ಕೊಂಡಿತ್ತು. ಅದಾದ ನಂತರ ಜೊತೆಗೂಡಿದಂಥ ರಜತ್ ಪಟ್ಟಿದಾರ್ ಮತ್ತು ಪಾಂಡ್ಯ ಭರ್ಜರಿಯಾದ ಆಟವನ್ನು ಆಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಅವರ ಕ್ವಾಲಿಟಿ ಆಟ ಇವತ್ತು RCBಯ ಗೆಲುವಿಗೆ ಕಾರಣವಾಯಿತು. ತಾವು ಎದುರಿಸಿದಂಥ 33 ಎಸೆತದಲ್ಲಿ 5 ಬೌಂಡ್ರಿ ಮತ್ತು 9 ಅಮೋಘವಾದ ಸಿಕ್ಸರ್ಗಳ ನೆರವಿನಿಂದ 93 ರನ್ ಹೊಡೆದು ಔಟ್ ಆಗದೆ ಇರ್ತಾರೆ. ಅವರಿಗೆ ಸಾಥ್ ಕೊಟ್ಟಂತ ಸ್ಪಿನ್ನರ್ ಆಲ್ರೌಂಡರ್ ಕೃನಾಲ್ ಪಾಂಡ್ಯ 28 ಎಸೆತದಲ್ಲಿ 5 ಬೌಂಡ್ರಿ ಮತ್ತು 2 ಭರ್ಜರಿಯಾದ ಸಿಕ್ಸರ್ಗಳ ನೆರವಿನಿಂದ 43 ರನ್ ಮಾಡಿ ಔಟ್ ಆದರೆ, ಕೊನೆಯಲ್ಲಿ ಜಿತೇಶ್ ಶರ್ಮಾ 5 ಬಾಲ್ನಲ್ಲಿ 1 ಬೌಂಡ್ರಿ ಮತ್ತು 1 ಸಿಕ್ಸರ್ಗಳ ನೆರವಿನಿಂದ 15 ರನ್ ಮಾಡಿ ಔಟ್ ಆಗದೆ ಇರ್ತಾರೆ. ಹೀಗಾಗಿ ತನ್ನ ಅಮೋಘವಾದ ಬ್ಯಾಟಿಂಗ್ನಿಂದ RCB ತಂಡ, ಅದರಲ್ಲೂ ಮುಖ್ಯವಾಗಿ ರಜತ್ ಪಟ್ಟಿದಾರ್ ಅವರ ಒಂದು ಅಮೋಘ ಬ್ಯಾಟಿಂಗ್ನಿಂದ RCB ತಂಡ 20 ಓವರ್ಗಳಲ್ಲಿ 5 ವಿಕೆಟನ್ನು ಕಳ್ಕೊಂಡು 254 ರನ್ನನ್ನು ಮಾಡುತ್ತೆ. ಇನ್ನು GT ತಂಡದ ಬೌಲಿಂಗ್ ಹೇಗಿತ್ತು ಎನ್ನುವುದನ್ನು ನೋಡ್ತಾ ಇದ್ರೆ, ರಬಡ 4 ಓವರನ್ನು ಬೌಲಿಂಗ್ ಮಾಡ್ತಾರೆ, 54 ರನ್ ನೀಡಿ ದುಬಾರಿ ಆಗ್ತಾರೆ. ಜೊತೆಗೆ 2 ವಿಕೆಟನ್ನು ಕಬಳಿಸ್ತಾರೆ. ಜೇಸನ್ ಹೋಲ್ಡರ್ ಅವರು 4 ಓವರನ್ನು ಬೌಲಿಂಗ್ ಮಾಡ್ತಾರೆ, 39 ರನ್ ನೀಡ್ತಾರೆ, 2 ವಿಕೆಟನ್ನು ಕಬಳಿಸ್ತಾರೆ. ಅದರ ಮುಖ್ಯವಾಗಿ ಪಡಿಕ್ಕಲ್ ಮತ್ತು ವಿರಾಟ್ ಕೊಹ್ಲಿಯನ್ನು ಒಂದೇ ಓವರ್ನಲ್ಲಿ ಔಟ್ ಮಾಡುವ ಮುಖಾಂತರ ಒಂದು ಹಂತದಲ್ಲಿ GT ತಂಡಕ್ಕೆ ಸ್ವಲ್ಪ ಮುನ್ನಡೆಯನ್ನು ಕಾದುಕೊಳ್ಳುತ್ತಾರೆ. ಜೊತೆಗೆ ಪ್ರಸಿದ್ಧ ಕೃಷ್ಣ 1 ವಿಕೆಟನ್ನು ಪಡ್ಕೊಳ್ತಾರೆ. ಇನ್ನು ಈ ಬೃಹತ್ ಮೊತ್ತ, ಅಂದರೆ 255 ರನ್ಗಳ ಬೃಹತ್ ಮೊತ್ತವನ್ನು ಟಾರ್ಗೆಟ್ ಮಾಡಿದಂಥ GT ತಂಡ ಸಾಯಿ ಸುದರ್ಶನ್ ಅವರು 9 ಬಾಲ್ಗೆ 14 ರನ್ ಮಾಡಿ ಆಡ್ತಾ ಇದ್ದಾಗ ತಮ್ಮ ಬ್ಯಾಟೇ ಸ್ಟಂಪ್ಗೆ ತಾಗಿ ಒಂದು ದುರದೃಷ್ಟವಶಾತ್ ಔಟ್ ಆಗ್ತಾರೆ. ಅದಾದ ನಂತರ ಗಿಲ್ 2 ರನ್ ಮಾಡಿ ಭುವನೇಶ್ವರ್ ಕುಮಾರ್ ಅವರ ಬೌಲಿಂಗ್ನಲ್ಲಿ ಬೋಲ್ಡ್ ಆಗ್ತಾರೆ. ಜೊತೆಗೆ ಜೋಸ್ ಬಟ್ಲರ್ ಅವರು ಜೋಶಿಂದ ಆಟ ಆಡ್ತಾ ಇರುವಾಗ, ಕೇವಲ 11 ಬಾಲ್ನಲ್ಲಿ 29 ರನ್ ಮಾಡಿ ಆಟ ಆಡ್ತಿರುವಾಗ ಜೋಶ್ ಹೆಜಲ್ವುಡ್ ಅವರ ಬೌಲಿಂಗ್ನಲ್ಲಿ ಬೋಲ್ಡ್ ಆಗ್ತಾರೆ. ಅದಾದ ನಂತರ ನಿಶಾಂತ್ 5 ರನ್ ಮಾಡ್ತಾರೆ, ವಾಷಿಂಗ್ಟನ್ ಸುಂದರ್ 8 ರನ್ ಮಾಡ್ತಾರೆ, ಹೋಲ್ಡರ್ 0 ಸುತ್ತಾರೆ, ರಶೀದ್ ಖಾನ್ 8 ರನ್ ಮಾಡ್ತಾರೆ, ರಬಡ 9 ರನ್ ಮಾಡ್ತಾರೆ. ಜೊತೆಗೆ ತೆವಾಟಿಯ ಕೊನೆಯಲ್ಲಿ ಹೋರಾಟ ಮಾಡಿ 43 ಎಸೆತದಲ್ಲಿ 68 ರನ್ ಮಾಡಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಇನ್ನು ನಮ್ಮ RCBಯ ಬೌಲಿಂಗ್ ಅಬ್ಬರ ಹೇಗಿತ್ತು ಎನ್ನುವುದನ್ನು ನೋಡ್ತಾ ಇದ್ರೆ, ಡಫಿ 4 ಓವರ್ನ ಬೌಲಿಂಗ್ ಮಾಡಿ 39 ರನ್ ನೀಡಿ ಬರೋಬ್ಬರಿ 3 ವಿಕೆಟನ್ನು ಕಬಳಿಸ್ತಾರೆ. ಭುವನೇಶ್ವರ್ ಕುಮಾರ್ ಅನುಭವಿ 4 ಓವರ್ನ ಬೌಲಿಂಗ್ ಮಾಡಿ 28 ರನ್ ನೀಡಿ 2 ವಿಕೆಟನ್ನು ಪಡ್ಕೊಳ್ತಾರೆ. ಜೋಸ್ ಹೆಜಲ್ವುಡ್ 4 ಓವರ್ನ ಬೌಲಿಂಗ್ ಮಾಡ್ತಾರೆ, 39 ರನ್ ನೀಡ್ತಾರೆ, 1 ವಿಕೆಟನ್ನು ಪಡ್ಕೊಳ್ತಾರೆ.
ಜೊತೆಗೆ ರಸಿಕ್ ಸಲಾಮ್ದಾರ್ ಅದ್ಭುತವಾದ ಬೌಲಿಂಗ್ ಅಂತ ಹೇಳ್ಬೋದು. 3 ಓವರನ್ನು ಬೌಲಿಂಗ್ ಮಾಡಿ 1 ಮೇಡನ್ ಮಾಡಿ 24 ಓವರನ್ನು ನೀಡಿ 2 ವಿಕೆಟನ್ನು ಕಬಳಿಸ್ತಾರೆ. ಅದರಲ್ಲೂ ಮುಖ್ಯವಾಗಿ ತಾವು ಹಾಕಿದಂಥ ಮೊದಲ ಓವರಲ್ಲಿ 2 ವಿಕೆಟ್ ಕಬಳಿಸೋ ಜೊತೆಗೆ ಅದು ಮೇಡನ್ ಓವರ್ ಕೂಡ ಮಾಡ್ತಾರೆ. ಅದು ಕೂಡ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ಕೃಣಾಲ್ ಪಾಂಡ್ಯ 3.3 ಓವರನ್ನು ಬೌಲಿಂಗ್ ಮಾಡಿ 16 ರನ್ ನೀಡಿ 2 ವಿಕೆಟನ್ನು ಕಬಳಿಸ್ತಾರೆ. ಹೀಗಾಗಿ GT ತಂಡ 19.3 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟನ್ನು ಕಳ್ಕೊಂಡು 162 ರನ್ ಮಾಡಿ ಬರೋಬ್ಬರಿ 92 ರನ್ಗಳ ಹೀನಾಯ ಸೋಲನ್ನು ಕಾಣುತ್ತೆ. ಹೀಗಾಗಿ GT ತಂಡದ ವಿರುದ್ಧ ಅದ್ದೂರಿಯಾಗಿ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿದಂಥ RCB ತಂಡ ಇದೀಗ 2026ರ IPLನ ಫೈನಲ್ ತಲುಪಿದೆ. ಇನ್ನು ಮುಂದಿನ ಪಂದ್ಯದಲ್ಲಿ ಫೈನಲ್ಗೆ ಯಾರು ಬರ್ತಾರೆ ಕಾದು ನೋಡಬೇಕು. ಯಾಕಂದರೆ ರಾಜಸ್ಥಾನ್ ರಾಯಲ್ಸ್ ಮತ್ತು ಹೈದರಾಬಾದ್ ನಡುವೆ ನಡೆಯುವಂಥ ಪಂದ್ಯದಲ್ಲಿ ಯಾರು ಗೆಲ್ತಾರಲ್ಲ ಆ ಗೆದ್ದಂಥ ತಂಡ 28ಕ್ಕೆ GT ವಿರುದ್ಧ ಸೆಣಸಾಡಲಿದೆ. ಆ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅವರು ಮತ್ತೆ ಫೈನಲ್ಗೆ ಬರುತ್ತೆ. ಆ ಫೈನಲ್ನಲ್ಲಿ RCB ವಿರುದ್ಧ ಸೆಣಸಾಡುತ್ತೆ. ಅದು ಕೂಡ ಮೇ 31ಕ್ಕೆ ಗುಜರಾತ್ನ ಅಹಮದಾಬಾದ್ ಸ್ಟೇಡಿಯಂನಲ್ಲಿ RCB ತಂಡ ಯಾರು ಬರ್ತಾರೆ ಅನ್ನೋದನ್ನು ಕಾದು ನೋಡ್ತಾ ಇದೆ. 2025ರಲ್ಲಿ 18 ವರ್ಷಗಳ ಬಳಿಕ RCB ತಂಡ ಕಪ್ಪನ್ನು ಗೆದ್ದು ಬೀಗಿತ್ತು. ಇದೀಗ 19ನೇ ಬಾರಿ ಕೂಡ RCB ತಂಡ IPL ಕಪ್ಪನ್ನು ಎತ್ತಿಡಲಿಕ್ಕೆ ತುದಿಗಾಲಲ್ಲಿ ನಿಂತಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.